ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದಾರೆ ಅರುಣ್ ಕುಮಾರ್ ಎಜುಟೆಕ್ ಯೂಟ್ಯೂಬ್ ಚಾನಲ್. ಸೊ PSI ಕೆಸೆಟ್ PDO ಪರೀಕ್ಷೆಗಳಿಗೆ ಹೊಸ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಈ ಹಿಂದೆ ನಿಗದಿಪಡಿಸಿದಂಥ ಕೆಲವೊಂದಿಷ್ಟು ಪರೀಕ್ಷೆಗಳು ಮುಂದೂಡಲ್ಪಟ್ಟಿವೆ. ಸೊ PSI ಪರೀಕ್ಷೆ ಬಂದ್ಬಿಟ್ಟು ಹಾಗೆ ಕೆಸೆಟ್ PDO ಪರೀಕ್ಷೆಗಳಿಗೆ ಹೊಸ ನೇಮಕಾತಿಯನ್ನು ಹೊಸ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಒಂದು ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ರಾಜ್ಯ ಸರ್ಕಾರ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಮಾಡಿರುವುದರಿಂದ ಹೊಸದಾಗಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಬೇಕಾದ ಹಿನ್ನೆಲೆಯಲ್ಲಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು KA ಮುಂದೂಡಿ ಪರಿಷ್ಕೃತ ವೇಳಾಪಟ್ಟಿ ಬಿಡುಗಡೆಯನ್ನು ಮಾಡಲಾಗಿದೆ. ಸೊ ಹಾಗಾದರೆ PSI ಪರೀಕ್ಷೆ ಅಕ್ಟೋಬರ್ 3ನೇ ತಾರೀಕು ನಡೆಯಲಿದೆ. ಸೊ ವಯೋಮಿತಿ ಸಡಿಲಿಕೆ ಮಾಡಿರುವ ಕಾರಣ VAO ಹಾಗೆ GTTC ಹುದ್ದೆಗಳಿಗೆ ಸೆಪ್ಟೆಂಬರ್ 19ರಿಂದ 9 ದಿನ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ಈ ಹಿಂದೆ ಸೆಪ್ಟೆಂಬರ್ 22ಕ್ಕೆ PSI ಪರೀಕ್ಷೆ KAದವರು ನಿಗದಿಪಡಿಸಿದರು ಹಾಗೂ ಸೆಪ್ಟೆಂಬರ್ 14-15ರಂದು ಗ್ರೂಪ್ ಬಿ ಹುದ್ದೆಗಳ ಪರೀಕ್ಷೆ KPSC ಪರೀಕ್ಷೆಯನ್ನು ನಿಗದಿಪಡಿಸಿದರು. ಆದರೆ ಸೆಪ್ಟೆಂಬರ್ 22ಕ್ಕೆ UPSC ಪರೀಕ್ಷೆ ನಿಗದಿಯಾಗಿದ್ದರಿಂದ PSI ಪರೀಕ್ಷೆಯನ್ನು ಮುಂದೂಡಲು ಅಭ್ಯರ್ಥಿಗಳು ಆಹ್ವಾನವನ್ನು ಆಗ್ರಹಿಸಿದರು. ಹೀಗಾಗಿ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಇನ್ನೂ ರಾಜ್ಯ ಸರ್ಕಾರ ವಯೋಮಿತಿ ಸಡಿಲಿಕೆ ಮಾಡಿದ್ದು ಸೆಪ್ಟೆಂಬರ್ 14-15ರಂದು ನಿಗದಿಯಾಗಿದ್ದ ಬಿ ಗ್ರೂಪ್ ಹುದ್ದೆಗಳನ್ನು KPSC ಮುಂದೂಡಿತು. ಅದೇ ಪ್ರಕಾರ ಆಡಳಿತಾಧಿಕಾರಿಗಳು GTTC ಹುದ್ದೆಗಳನ್ನು ಸೆಪ್ಟೆಂಬರ್ 29 ಮತ್ತು ಅಕ್ಟೋಬರ್ 26ರಂದು ಅರ್ಜಿ ಸಲ್ಲಿಸಿದವರಿಗೆ ಹೊಸ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ. ಅದೇ ರೀತಿ PDO ಪರೀಕ್ಷೆ ಬಂದ್ಬಿಟ್ಟು ಅಕ್ಟೋಬರ್ 27ನೇ ತಾರೀಕು ನಡೆಯುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಕೆಸೆಟ್ ಪರೀಕ್ಷೆ ಬಂದ್ಬಿಟ್ಟು ನವಂಬರ್ 24. ಈ ಹಿಂದೆ ಆಲ್ರೆಡಿ ನಿಗದಿಯಾಗಿತ್ತು. ಅದೇ ಪ್ರಕಾರ ನಡೆಸ್ತಾ ಇದ್ದಾರೆ. ಹಾಗೆ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರು ನವಂಬರ್ 24ಕ್ಕೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೆಸೆಟ್ ಮತ್ತು ಸಹಾಯಕ ಪ್ರಾಧ್ಯಾಪಕರು ರಾಯಚೂರು ವಿಶ್ವವಿದ್ಯಾಲಯ ಎರಡೂ ಒಂದು ಪರೀಕ್ಷೆ ಕೂಡ ಒಂದೇ ದಿನಾಂಕದಿಂದ ನಿಗದಿಯಾಗಿದೆ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.